ನಮಸ್ಕಾರ ಗೆಳೆಯರೆ. ಇಂದು ನಾವು ಕಾಲ್ ನ್ಯೂಪೋರ್ಟ್ ಬರೆದಿರುವ ಡೀಪ್ ವರ್ಕ್ ಕನ್ನಡ ಬುಕ್ ಸಮರಿಯನ್ನು ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ನಾವು ಬುಕ್ ಸಮರಿಯಾಗಿ ತಿಳಿದುಕೊಳ್ಳೋಣ. ನಾವು ಶಾಂತ ಚಿತ್ತದಿಂದ ಒಂದು ಕೆಲಸ ಮಾಡುತ್ತಿದ್ದೇವೆ ಅಂದುಕೊಳ್ಳಿ. ಒಂದು ಪುಸ್ತಕ ಓದುವುದು, ಯಾವುದಾದರೂ ಪ್ರಾಜೆಕ್ಟ್ ವರ್ಕ್ ಮಾಡುವುದು. ಆಗ ನಮ್ಮ ಫೋನಿಗೆ ಒಂದು ನೋಟಿಫಿಕೇಶನ್ ಬರುತ್ತದೆ. ಅದು ನಮ್ಮ ಗೆಳೆಯನ ಮೆಸೇಜ್ ಇರಬಹುದು, ಅಥವಾ ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಇರ್ಬೋದು, ಜಿಮೇಲ್ನಲ್ಲಿ ನೋಟಿಫಿಕೇಶನ್ ಇರ್ಬೋದು, ಮೆಸೇಜ್ ಬರ್ಬೋದು. ಆದರೆ ನಮ್ಮ ಮನಸ್ಸು ಆ ನೋಟಿಫಿಕೇಶನ್ ನೋಡಲು ಹಾತೊರೆಯುತ್ತದೆ. ಆಗ ನಮ್ಮ ಮನಸ್ಸು ಆ ಮೆಸೇಜನ್ನು ನೋಡಿದ ಮೇಲೆ ಕೆಲಸ ಮಾಡೋಣ ಅಂದುಕೊಳ್ಳುತ್ತದೆ. ಆವಾಗ ನೀವು ನಿಮ್ಮ ಫೋನನ್ನು ತೆಗೆದುಕೊಳ್ಳುತ್ತೀರಿ. ಫೋನನ್ನು ತೆಗೆದುಕೊಂಡ ಮೇಲೆ ಆ ರೀಲ್ಸನ್ನು, ಯೂಟ್ಯೂಬಲ್ಲಿರ್ತಕ್ಕಂಥ ರೀಲ್ಸನ್ನು, ಇನ್ಸ್ಟಾಗ್ರಾಮನ್ನು, ಮೆಸೇಜನ್ನು ನೋಡೋದಕ್ಕೆ ಪ್ರಾರಂಭ ಮಾಡುತ್ತೇವೆ. ಆದರೆ ನಮಗಿರ್ತಕ್ಕಂಥ ನಾವು ಏನಂದುಕೊಂಡು ಫೋಕಸ್ ಮಾಡಿ ಆ ಪ್ರಾಜೆಕ್ಟ್ ವರ್ಕನ್ನು ಮಾಡಬೇಕೆನ್ನುತ್ತೇವೋ, ಆ ಪ್ರಾಜೆಕ್ಟ್ ವರ್ಕಿನ ಮೇಲೆ ನಮ್ಮ ಫೋಕಸನ್ನು ಬಿಟ್ಟು ಆ ಮೊಬೈಲ್ನಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥದ್ದನ್ನು ನೋಡುತ್ತಾ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಹಾಳು ಮಾಡುತ್ತೇವೆ. ಆವಾಗ ನಮಗೆ ತಿಳಿದು ಬರುತ್ತದೆ, ನಮ್ಮ ಸಮಯವನ್ನು ನಾವು ಹಾಳು ಮಾಡಿಕೊಂಡಿದ್ದೇವೆ ಎಂಬುದಾಗಿ. 100% ನಾವು ಫೋಕಸ್ ಮಾಡಿ ಮಾಡಬೇಕಾದ, ಓದಬೇಕಾಗಿರ್ತಕ್ಕಂಥದ್ದನ್ನು ಓದಿರುವ ಬದಲಿಗೆ ನಾವು ಆ ರೀಲ್ಸ್ ನೋಡುವುದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ 20-30% ಪ್ರತಿಶತ ನಮ್ಮ ಗೋಲನ್ನು, ಫೋಕಸನ್ನು ಅದ್ರ ಮೇಲೆ ಹಾಕುತ್ತೇವೆ. ಹೀಗೆ ಮಾಡೋದ್ರಿಂದ ನಮಗೆ ಉತ್ತಮವಾದ ಪ್ರೊಡಕ್ಟಿವಿಟಿ ಬರ್ತಾ ಇಲ್ಲ, ಉತ್ತಮವಾದ ಫಲಿತಾಂಶ, ರಿಸಲ್ಟ್ ನಮಗೆ ಬರುತ್ತಿಲ್ಲ. ಯಾಕಂದರೆ ನಮ್ಮ ಒಂದು ಸಮಯವನ್ನು ನಾವು ಕೊಡಬೇಕಾಗಿರ್ತಕ್ಕಂಥ ವಿಷಯಕ್ಕೆ ಕೊಡದೆ ಕಾರಣ ನಮಗೆ ಗಣನೀಯ ಮಟ್ಟದ ಒಂದು ಉತ್ತಮವಾದ ರಿಸಲ್ಟ್ ಬರುವುದಿಲ್ಲ. ನಮಗೆ ಏಕಾಗ್ರತೆಯಿಂದ ಕೆಲಸ ಮಾಡಲು ಆಗುತ್ತಿಲ್ಲ. ಅನೇಕ ಮಹಾನ್ ವ್ಯಕ್ತಿಗಳು, ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಅವರು ಹೇಗೆ ಏಕಾಗ್ರತೆಯಿಂದ ಕೆಲಸ ಮಾಡಿ ತಮ್ಮ ಹೆಸರನ್ನು ಗಳಿಸಿದರು, ಜಯವನ್ನು ಗಳಿಸಿದರು. ಆದರೆ ಇಂದು ನಮಗೇಕೆ ಆಗುತ್ತಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ, ಮನುಷ್ಯನು ಮಲ್ಟಿ ಟಾಸ್ಕಿನಿಂದ ಕೆಲಸ ಮಾಡಬೇಕನ್ನುತ್ತಿದ್ದಾನೆ. ಆದರೆ ಮಲ್ಟಿ ಟಾಸ್ಕಿನಿಂದ ಮಾಡಬೇಕಾದ ಕೆಲಸಗಳಲ್ಲಿರ್ತಕ್ಕಂಥ ಒಂದು ಡಿಮೆರಿಟ್ಸನ್ನು, ಅನಾನುಕೂಲಗಳನ್ನು ಮತ್ತು ಅದರಲ್ಲಿರ್ತಕ್ಕಂಥ ಒಂದು ದೋಷಗಳನ್ನು ನಾವಿಲ್ಲಿ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ತಿಳಿದುಕೊಳ್ಳೋಣ. ಮನುಷ್ಯನು ಡಿಸ್ಟ್ರಾಕ್ಟ್ ಒಂದು ಜಗತ್ತಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಾವು ಏಕಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು. ಏಕಾಗ್ರತೆಯಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಉತ್ತಮವಾದ ಪ್ರೊಡಕ್ಟಿವಿಟಿ ನಾವನ್ನು ಅಲ್ಲಿ ಸಂಪಾದಿಸಬಹುದು, ಬರುತ್ತದೆ.
ಸ್ನೇಹಿತರೆ, ನೀವು ಈ ನಮ್ಮ ವಿಡಿಯೋ ಒಂದು ಚಾನಲಿಗೆ ಹೊಸಬರಾಗಿ ವೀಕ್ಷಿಸುತ್ತಿದ್ದರೆ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಯಾಕಂದರೆ ನಿಮ್ಮ ಜೀವನವನ್ನು ಉತ್ತಮವಾಗಿ ಮಾಡುವುದೇ ನಮ್ಮ ಗುರಿಯಾಗಿದೆ. ದಯಮಾಡಿ ಈ ವಿಡಿಯೋವನ್ನು ಕ್ಲಿಪ್ ಮಾಡದೆ ಕೊನೆಯವರೆಗೆ ಈ ವಿಡಿಯೋನ ನೋಡಬೇಕು. ಯಾಕಂದರೆ ಇದರಲ್ಲಿ ಡೀಪ್ ವರ್ಕ್ ಅಂದರೇನು, ಡೀಪ್ ವರ್ಕದ ಒಂದು ಉಪಯೋಗಗಳೇನು, ಡೀಪ್ ವರ್ಕ್ ನಮಗೆ ಯಾಕೆ ಬೇಕು ಎಂಬುದರ ವಿಷಯದಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ನೋಡುವಾಗ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಪ್ರಾಜೆಕ್ಟನ್ನು ಕೆಲವೇ ಗಂಟೆಗಳಲ್ಲಿ ಮಾಡಿ ಮುಗಿಸುತ್ತಾರೆ. ಆದರೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಅದೇ ಪ್ರಾಜೆಕ್ಟ್ ವರ್ಕನ್ನು ಸಾಕಷ್ಟು ಸಮಯ ತೆಗೆದುಕೊಂಡು ಅಭ್ಯಾಸ ಮಾಡಿದರೂ ಆ ಪ್ರಾಜೆಕ್ಟ್ ವರ್ಕ್ ಅವರಿಗೆ ಮುಗಿಸೋದಕ್ಕೆ ಆಗುತ್ತಿಲ್ಲ. ಇದಕ್ಕೆ ಪ್ರಮುಖ ಕಾರಣವೇ ಏಕಾಗ್ರತೆ ಕೊರತೆ. ಸ್ಟೂಡೆಂಟ್ ಅಭ್ಯಾಸ ಮಾಡುವಾಗ ಅವರು ಮಾಡ್ತಕ್ಕಂಥ ಪ್ರಾಜೆಕ್ಟ್ ವರ್ಕಿನ ವಿಷಯವಾಗಿ ಆಳವಾಗಿ ಏಕಾಗ್ರತೆ ಇಲ್ಲದೆ ಮಾಡುತ್ತಿರುವುದರಿಂದ ಅವರ ಒಂದು ಲಕ್ಷ್ಯ ಆ ಒಂದು ವಿಷಯದ ಮೇಲಿರದೆ ಜನರ ಮೇಲೋ, ಜನರ ಮಾತಿನ ಮೇಲೋ ಮತ್ತು ಯಾವುದೇ ಒಂದು ಫೋನಿನಲ್ಲಿ ಬರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಮೇಲೋ ಇರುವುದರಿಂದ ಆ ಒಂದು ಪ್ರಾಜೆಕ್ಟ್ ವರ್ಕನ್ನು ಸರಿಯಾದ ಸಮಯಕ್ಕೆ ಮುಗಿಸುವುದಕ್ಕೆ ಅವರಿಂದ ಆಗುತ್ತಿಲ್ಲ. ಇದಕ್ಕೆ ನಾವು ಈ ಒಂದು ಡೀಪ್ ವರ್ಕದಲ್ಲಿ 2 ವಿಭಾಗಗಳನ್ನು ಮಾಡಿದ್ದಾರೆ. 2 ವಿಭಾಗಗಳು ಯಾವ್ಯಾವು ಅಂತಂದರೆ, ಒಂದು ಡೀಪ್ ವರ್ಕ್, ಇನ್ನೊಂದು ಶಾಲೋ ವರ್ಕ್. ಈ ಡೀಪ್ ವರ್ಕ್ ಅಂತಂದರೆ ಹೆಸರು ಹೇಳುವ ಹಾಗೆ ಆಳವಾಗಿ ಏಕಾಗ್ರತೆಯಿಂದ ಮನಸ್ಸಿಟ್ಟು ವಿಶ್ವಾಸದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸಗಳೇ ಡೀಪ್ ವರ್ಕ್ ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಶಾಲೋ ವರ್ಕ್ ಶಾಲೋ ವರ್ಕ್ ಅಂದರೆ ಏನು ಅನ್ನುವುದಾದರೆ, ನಾವು ಒಂದೇ ಸಮಯದಲ್ಲಿ ಒಂದೇ ವಿಷಯದ ಮೇಲೆ ಫೋಕಸ್ ಅನ್ನ ಮಾಡದೆ ಒಂದು ಕೆಲಸ ಮಾಡುತ್ತಾ ಇನ್ನೊಂದು ಕಡೆ ನಮ್ಮ ಗಮನ ಹರಿಸಿ ಊಟ ಮಾಡುತ್ತೋ, ಟಿವಿ ವಾಚ್ ಮಾಡುತ್ತಾ ನೋಡ್ತಾ ಮತ್ತು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನೊಬ್ಬರ ಜೊತೆ ಮಾತಾಡುತ್ತಾ ಮಾಡ್ತಕ್ಕಂಥ ಕೆಲಸವೇ ಶಾಲೋ ವರ್ಕ್ ಎನ್ನುವುದಾಗಿ ಕರೆಯುತ್ತೇವೆ. ಇಲ್ಲಿ ನೋಡುವಾಗ ಬಸವಣ್ಣವರು ಹೇಳುವ ಹಾಗೆ ಕಾಯಕದಲ್ಲಿ ನಿಷ್ಠೆ ಇರಬೇಕೆಂಬುದಾಗಿ, ನಾವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ನಮಗೆ ಆಸಕ್ತಿ ಇರಬೇಕು. ಇಲ್ಲಿ ನೋಡುವಾಗ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ವರ್ಕನ್ನು ಸಮಯವನ್ನ ಏಕಾಗ್ರತೆ ಇಲ್ಲದೆ ಮಾಡಿರುವಾಗ ಅವರಿಗೆ ಒಳ್ಳೆಯ ಒಂದು ಉತ್ತಮವಾದ ಪ್ರೊಡಕ್ಟಿವಿಟಿ ಬರಲಿಲ್ಲ. ಇಲ್ಲಿ ನೋಡುವಾಗ ಡೀಪ್ ವರ್ಕ್ನಲ್ಲಿ 4 ರೀತಿಯ ಒಂದು ಟಾಸ್ಕಿಂಗ್ ಇದೆ. ಮಾಡ್ತಕ್ಕಂಥ ಕೆಲಸದ ಮೇಲೆ ನಮ್ಮ ಒಂದು ಜೀವಿತ ನಿರ್ಧಾರವಾಗಿದೆ. ಡೀಪ್ ವರ್ಕಿನ 4 ಪ್ರಮುಖ ಮೆಟ್ಟಿಲುಗಳು ಯಾವ್ಯಾವು ಅಂದರೆ, ಒಂದನೇದಾಗಿ ಮೊನಸ್ಟಿಕ್ ಫಿಲಾಸಫಿ,
ಎರಡನೇದಾಗಿ ಬಯೋಮಾಡೆಲ್ ಫಿಲೋಸಫಿ, ಮೂರನೇದಾಗಿ ರೆಥಮೆಟಿಕ್ ಫಿಲೋಸಫಿ, ನಾಲ್ಕನೇದಾಗಿ ಜರ್ನಲಿಸ್ಟಿಕ್ ಫಿಲೋಸಫಿ ಎಂಬುದಾಗಿ. ಇಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ಒಂದು ಕೆಲಸದಕ್ಕಿಂತ ಹೆಚ್ಚು ಕೆಲಸ ಸಮಯದಲ್ಲಿ ಓದುವ ಸಮಯದಲ್ಲಿ ಅವನು ತನ್ನ ಗುರಿಯ ಮೇಲೆ ಫೋಕಸ್ ಮಾಡದ ಕಾರಣ ಅವನಿಗೆ ಆ ಒಂದು ಪ್ರಾಜೆಕ್ಟ್ನಲ್ಲಿ ಒಳ್ಳೆ ಒಂದು ಗಣನೀಯ ಗುಣಮಟ್ಟದ ಒಂದು ಫಲಿತಾಂಶವನ್ನು ಬರದ ಕಾರಣ ಅವನಿಗೆ ಏಕಾಗ್ರತೆಯ ಕೊರತೆ ಇದೆ ಎಂಬುದಾಗಿ. ಇಲ್ಲಿ ನೋಡುವಾಗ ನಾವು ಮುಖ್ಯವಾಗಿ ಮೊನಿಸ್ಟಿಕ್ ವರ್ಕ್ ಅಂದರೆ ಯೋಗಿಗಳು ಅಥವಾ ಸನ್ಯಾಸಿಗಳು ಎಂಬುದಾಗಿ. ಹಿಂದಿನ ಒಂದು ಕಾಲದಲ್ಲಿ ಅನೇಕ ಮಹಾನ್ ಋಷಿಮುನಿಗಳು ತಮ್ಮ ಒಂದು ಗುರಿಯ ಮೇಲೆ, ತನ್ನ ಸಾಧನೆ ಮೇಲೆ ಫೋಕಸ್ ಮಾಡಿ ಜನರ ಸಹವಾಸವನ್ನು ಬಿಟ್ಟು ಅಡವಿಯಲ್ಲಿ ಇದ್ದುಕೊಂಡು ಯೋಗಿಗಳು ಮಹಾನ್ ಸಾಧನೆ ಮಾಡುತ್ತಿದ್ದರು. ಅದೇ ರೀತಿ ಇಂದು ನಾವು ಈ ಗೊಂದಲ ತುಂಬಿರ್ತಕ್ಕಂಥ ಜಗತ್ತಿನಲ್ಲಿ ಒಂದೇ ಒಂದು ಸಮಯವನ್ನು ನಿಗದಿ ಮಾಡಿ ಆ ಒಂದು ಯೋಗಿಗಳ ಹಾಗೆ ಮನಸ್ಸಿಟ್ಟು ಒಂದೇ ಗೋಲಿನ ಮೇಲೆ ಸಾಧಿಸುವುದಾದರೆ ನಮ್ಮ ಗೋಲಿನಲ್ಲಿ ನಾವು ಗಣನೀಯ ಮಟ್ಟದ ಪ್ರೊಡಕ್ಟಿವಿಟಿಯನ್ನು ಕಾಣಬಹುದು. ಎರಡನೇದಾಗಿ ಬಯೋಮಾಡೆಲ್ ಫಿಲೋಸಫಿ ಅಂದ್ರೆ ಏನು ಅಂದರೆ, ಮನುಷ್ಯನು ತನಗಿರ್ತಕ್ಕಂಥ ಸಮಯವನ್ನ ತಾನು ಮಾಡಬೇಕಿರ್ತಕ್ಕಂಥ ವಿಷಯದ ಮೇಲೆ ಫೋಕಸ್ ಮಾಡಿ ಒಂದು ಸಮಯವನ್ನು ನಿಗದಿಪಡಿಸಿ ಆ ಒಂದು ಆ ಸಮಯದಲ್ಲಿ ಅವನು ಬೇರೆ ಕಡೆ ತನ್ನ ಚಿತ್ತವನ್ನ ಗಮನವನ್ನು ಹರಿಸದೆ ಒಳ್ಳೆ ರೀತಿಯಿಂದ ಆ ಒಂದು ಏಕಾಗ್ರತೆಯಿಂದ ಶಾಂತವಾದ ಪ್ರದೇಶದಲ್ಲಿ ಒಂದು ಸಮಯವನ್ನ ನಿರ್ದಿಷ್ಟ ಮಾಡಿ ಸಾಧಿಸ್ತಕ್ಕಂಥದ್ದೇ ಮಾಡ್ತಕ್ಕಂಥ ಕೆಲಸವೇ ಬಯೋಮಾಡೆಲ್ ಫಿಲೋಸಫಿ ಎಂಬುದಾಗಿ. ಇಲ್ಲಿ ನೋಡುವಾಗ ರೆಥಮಿಕ್ ಫಿಲೋಸಫಿ ಅಂದರೆ ಏನು ಎಂಬುದಾಗಿ. ಮನುಷ್ಯನಿಗೆ ಅನೇಕ ಸಾಧಿಸ್ತಕ್ಕಂಥ ಸಾಧನೆಗಳಿವೆ. ಆದರೆ ಸಾಧನೆ ಮಾಡುವಾಗ ನಮ್ಮ ಚಿತ್ತವನ್ನ, ನಮ್ಮ ಗಮನವನ್ನ ಸಾಧನೆ ಮೇಲೆ ಕೇಂದ್ರೀಕರಿಸದೆ ನಾವು ನಮ್ಮ ಮನಸ್ಸನ್ನು ಸೆಳೀತಕ್ಕಂಥ, ಬೇರೆ ಕಡೆ ಸೆಳೀತಕ್ಕಂಥ ವಿಷಯಗಳು ನಾವು ಮನಸ್ಸೋಲವರಾಗಿದ್ದೇವೆ. ಆದ ಕಾರಣ ಈ ಒಂದು ರೆಥಮಿಕ್ ಫಿಲೋಸಫಿಯಲ್ಲಿ ನಾವು ಮಾಡಬೇಕಾದ ಒಂದು ಶೆಡ್ಯೂಲ್ ಅನ್ನ ಮಾಡಿ, ಮಾಡಬೇಕಾದ ಕೆಲಸದಲ್ಲಿ ಸಮಯವನ್ನು ನಿಗದಿ ಮಾಡಿ ಆ ಸಮಯಕ್ಕೆ ನಾವು ಮಹತ್ವ ಕೊಟ್ಟು ನಮ್ಮ ಕೆಲಸದಲ್ಲಿ ಆಸಕ್ತದಿಂದ ನಾವು ಕೆಲಸ ಮಾಡುವುದೇ ರೆಥಮಿಕ್ ಫಿಲೋಸಫಿ ಎಂಬುದಾಗಿ ನೋಡ್ತೇವೆ. ಜರ್ನಲಿಸ್ಟಿಕ್ ಫಿಲೋಸಫಿ ಅಂದ್ರೆ ಕೊನೆಯದಾಗಿ ಈ ಒಂದು ಅಧ್ಯಾಯದಲ್ಲಿ ಮನುಷ್ಯನು ತಾನು ಮಾಡಬೇಕಾದ ಕೆಲಸವನ್ನ ಮಾಡುವುದಕ್ಕಿಂತ ಮೊದಲು ಮಾಡಬೇಕಾದ ಕೆಲಸದಲ್ಲಿ ಅದಕ್ಕಿರ್ತಕ್ಕಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಜೀವನದ ಜೊತೆಯಲ್ಲಿ ಒಂದು ತಕ್ಕ ಸಮಯವನ್ನ ಕಂಡುಕೊಂಡು ಆ ಸಮಯದಲ್ಲಿ ಅವನು ತನ್ನ ಫೋನನ್ನ ಫ್ಲೈಟ್ ಮೋಡಲ್ಲಿ ಹಾಕಿ ತಾನು ಮಾಡಬೇಕಾದ ಪ್ರಾಜೆಕ್ಟ್ ವರ್ಕಿನ ಮೇಲೆ ಗಮನ ಹರಿಸಿ ಆ ಒಂದು ಕೆಲಸದ ಮೇಲೆ ಮನಸ್ಸಿಟ್ಟು ಮಾಡುವುದರಿಂದ ಕಡಿಮೆ ಒಂದು ಸಮಯದಲ್ಲಿ
ಹೆಚ್ಚಿನ ಒಂದು ಉತ್ತಮವಾದ ಫಲಿತಾಂಶ ಅವನಿಗೆ ಬರುತ್ತದೆ. ಉದಾಹರಣೆಗಾಗಿ ಕೆಲವೇ ದಿನಗಳಲ್ಲಿ ನಮಗೊಂದು ಇಂಟರ್ವ್ಯೂ ಇದೆ, ಸಂದರ್ಶನವಿದೆ ಅಂದುಕೊಳ್ಳಿ, ಅಥವಾ ಪರೀಕ್ಷೆ ನಮಗಿದೆ ಎಂದು ಅಂದುಕೊಳ್ಳಿ. ಪರೀಕ್ಷಾ ಕಡಿಮೆ ಒಂದು ಸಮಯದಲ್ಲಿ ಅವನು ಬೇರೆ ಕಡೆ ಫೋಕಸ್ ಅನ್ನು ಹಾಕದೆ ತಾನು ಮಾಡಬೇಕಾದ ಓದಬೇಕಾದ ವಿಷಯದ ಮೇಲೆ ಫೋಕಸ್ ಮಾಡೋದ್ರಿಂದ ಸ್ವಲ್ಪ ದಿನದಲ್ಲೇ ಉತ್ತಮವಾದ ಫಲಿತಾಂಶ ಅವನಿಗೆ ಬರುತ್ತದೆ. ಇಲ್ಲಿ ನೋಡುವಾಗ ಅವನು ಜೀವನದ ಜೊತೆಗೆ ಅನೇಕ ವಿಷಯಗಳಿವೆ, ಆದರೆ ಅವನು ಒಂದೇ ವಿಷಯದ ಮೇಲೆ ಫೋಕಸ್ ಮಾಡೋದ್ರಿಂದ ಸ್ವಲ್ಪ ಸಮಯದಲ್ಲೇ ಅವನು ಉತ್ತಮವಾದ ಫಲಿತಾಂಶ ಅವನಿಗೆ ಬರುತ್ತದೆ. ಈ ಒಂದು ಪುಸ್ತಕದಲ್ಲಿ ನಾವು ತಿಳಿದುಕೊಳ್ಳುವಾಗ ನಾವು ನಮ್ಮ ಜೀವನದ ಒಂದು ಗುರಿಯನ್ನ ತಿಳಿದುಕೊಂಡು ನಾವು ಮಾಡಬೇಕಾದ ಒಂದು ವಿಷಯಕ್ಕೆ ಟು ಡು ಲಿಸ್ಟ್ ಮಾಡಬೇಕು. ಟು ಡು ಲಿಸ್ಟ್ನಿಂದ ನಮ್ಮ ಏಕಾಗ್ರತೆ ಬೆಳೆಯುತ್ತದೆ ಮತ್ತು ಉತ್ತಮವಾದ ಡೀಪ್ ವರ್ಕ್, ಉತ್ತಮವಾದ ಒಂದು ಫಲಿತಾಂಶವನ್ನು ಬರುತ್ತದೆ. ಸಾಕಷ್ಟು ಜನರು ಇಂದಿನ ಯುಗದಲ್ಲಿ ಆರಾಮವಿರುವ ಕೆಲಸವನ್ನ ಮಾಡಲು ತವಕಿಸುತ್ತಿದ್ದಾರೆ. ಕಂಫರ್ಟ್ ಝೋನ್ನಲ್ಲಿ ಇರಬೇಕನ್ನುತ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಅವರ ಕೆಲಸದಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಕಡಿಮೆ ಆಗಿದೆ. ಯಾಕಂದ್ರೆ ಮನುಷ್ಯನು ಈ ಟ್ರೇಡಿಂಗ್ ಟೆಕ್ನಾಲಜಿ ಜೊತೆ ಅಪ್ಡೇಟ್ ಆಗ್ತಕ್ಕಂಥದ್ದು ಅವಶ್ಯವಾಗಿದೆ. ಜಯ ಹೊಂದತಕ್ಕಂಥವನು, ಸಾಧಿಸ್ತಕ್ಕಂಥವನು ಯುಗದಲ್ಲಿ ಈ ಟೆಕ್ನಾಲಜಿಗೆ ಅಪ್ಡೇಟ್ ಆಗಲೇಬೇಕಾಗಿದೆ, ಅಪ್ಡೇಟ್ ಅವನು ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ನೋಡುವಾಗ ಮಾಡಬೇಕಾದ ಕೆಲಸದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಆಸಕ್ತಿಯಿಂದ ಮಾಡಬೇಕು ಎಂಬುದೇ ಈ ಡೀಪ್ ವರ್ಕಿನ ಮುಖ್ಯ ಉದ್ದೇಶವಾಗಿದೆ. ಕಾಯಕದಲ್ಲಿ ನಾವು ನಿಷ್ಠೆಯಿಂದಿರಬೇಕು. ನಾವು ಮಾಡಬೇಕಾದ ಒಂದು ಕೆಲಸಕ್ಕೆ ಮಹತ್ವ ಕೊಡಬೇಕು. ಯಾಕಂದ್ರೆ ಉದಾಹರಣೆಗಾಗಿ ನೋಡ್ತೇವೆ, ಏಕಲವ್ಯನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ನನಗೆ ವಿದ್ಯೆಯನ್ನ ಕಲಿಸಿರಿ ಎಂಬುದಾಗಿ ಬೇಡಿಕೊಂಡಾಗ ದ್ರೋಣಾಚಾರ್ಯರು ಏಕಲವ್ಯನಿಗೆ ವಿದ್ಯೆಯನ್ನ ಕಲಿಸಲು ನಿರಾಕರಿಸುತ್ತಾರೆ. ಆವಾಗ ಏಕಲವ್ಯನು ದಟ್ಟವಾದ ಅರಣ್ಯದೊಳಗೆ ಹೋಗಿ ತನ್ನ ಗುರುವಿನ ಒಂದು ಮೂರ್ತಿಯನ್ನು ಮಾಡಿ ಭಕ್ತಿಯಿಂದ, ಆಸಕ್ತಿಯಿಂದ, ವಿಶ್ವಾಸದಿಂದ ಆ ಒಂದು ಮೂರ್ತಿಯ ಮೇಲೆ, ಆ ಗುರುವಿನ ಮೇಲೆ ಭಕ್ತಿ ಇಟ್ಟು ತನ್ನ ಸಹಚಾರಕ್ಕಿಂತಲೂ ಹೆಚ್ಚಾದ ವಿದ್ಯಾ ಪಾಂಡಿತ್ಯವನ್ನ ಅವನು ಪಡೆದುಕೊಳ್ಳುತ್ತಾನೆ. ಗುರು ಇಲ್ಲದಿದ್ದರೂ ಭಕ್ತಿಯಿಂದ ತನ್ನ ವಿದ್ಯಾಭ್ಯಾಸವನ್ನಲ್ಲಿ ಪರಿಣತಿಯನ್ನ ಪಡೆದುಕೊಳ್ಳುತ್ತಾನೆ. ಇಲ್ಲಿ ನೋಡುವಾಗ ಮನುಷ್ಯನು ಅದೇ ರೀತಿ ಏಕಲವ್ಯನ ಹಾಗೆ ಒಂದೇ ಕೆಲಸದ ಮೇಲೆ ಭಕ್ತಿ ಇಟ್ಟು, ಒಂದೇ ಕೆಲಸದ ಮೇಲೆ ವಿಶ್ವಾಸವಿಟ್ಟು ಮಾಡುವ ಕೆಲಸವೇ ಡೀಪ್ ವರ್ಕ್ ಎಂಬುದಾಗಿ ಕರೆಯುತ್ತೇವೆ. ಇಲ್ಲಿ ನೋಡುವಾಗ ಒಂದು 2012ರಲ್ಲಿ ಫೇಸ್ಬುಕ್ ಒಡೆಯರಾಗಿರ್ತಕ್ಕಂಥ ಹೆಡ್ ಕ್ವಾರ್ಟರ್ನಲ್ಲಿ 3,000 ಜನರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುತ್ತಾರೆ. ಆದರೆ 3,000 ಜನರನ್ನ ಕೆಲಸಕ್ಕೆ ನೇಮಿಸಿಕೊಂಡಾಗ ಸಮಯದ ಜನರ ವಿಷಯದಲ್ಲಿ ತನ್ನ ಉತ್ತಮವಾದ ಫಲಿತಾಂಶನ ಬರದ ಕಾರಣ ಜನರು 3,000 ಜನರಿದ್ರೂ ಉತ್ತಮವಾದ ಫಲಿತಾಂಶ ಅಲ್ಲಿ ಕಾಣು ಬರುವುದಿಲ್ಲ. ಯಾಕಂದ್ರೆ ನೋಡುವುದಕ್ಕೆ ಅವರು ಕೆಲಸ ಮಾಡುತ್ತಾರೆ, ತೋರಿಕೆ ಕೆಲಸ ಮಾಡುತ್ತಾರೆ, ಆದರೆ ಅವರು ಯಾವುದೇ ರೀತಿಯ ಫೋಕಸ್ ಅನ್ನ ತಮ್ಮ ಕೆಲಸದ ಮೇಲೆ ಹಾಕದ ಕಾರಣ ಅವರಿಗೆ ಆ ಒಂದು ಸಮಯದಲ್ಲಿ
ಉತ್ತಮವಾದ ಪ್ರೊಡಕ್ಟಿವಿಟಿ ಬರುವುದಿಲ್ಲ. ಹೀಗಾಗಿ ಜನರು ಕೆಲಸ ಮಾಡುವ ಹಾಗೆ ತೋರ್ತಾ ಇದ್ದಾರೆ, ಆದರೆ ಅವರ ಕೆಲಸದ ಮೇಲೆ ಏಕಾಗ್ರತೆ ಇಲ್ಲದ ಕಾರಣ ಅವರು ಅವರ ಜೀವಿತದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಫಲಿತಾಂಶವನ್ನ ಬರ್ತಾ ಇಲ್ಲ. ಇಲ್ಲಿ ನೋಡುವಾಗ ಒಬ್ಬ ಮನುಷ್ಯನು ಮಾಡಬೇಕಾದ ಕೆಲಸದಲ್ಲಿ ಮಾಡಬೇಕಾಗಿರುವ ಕೆಲಸಕ್ಕಿಂತ ಮುಂಚೆ ತಾನು ಕೆಲಸ ಮಾಡುವ ಸಮಯದಲ್ಲಿ ಅವನು ಮೊದಲು ತಮ್ಮ ಗಮನವನ್ನ ಬೇರೆ ಕಡೆ ಹರಿಸದೆ ಮೊಬೈಲನ್ನ ಫ್ಲೈಟ್ ಮೋಡ್ಗೆ ಆಫ್ ಮಾಡಿ ಯಾವುದೇ ಒಂದು ಗೊಂದಲದಲ್ಲಿ ಅವನು ಸಿಕ್ಕಾಕೊಳ್ಳದೆ ಮಾಡಬೇಕಾದ ಒಂದು ಕೆಲಸದಕ್ಕಿಂತ ಮುಂಚೆ ನನ್ನನ್ನ ಈ ಸಮಯದವರೆಗೆ ಇಲ್ಲಿಂದವರೆಗೆ ನನಗೆ ಯಾರು ತೊಂದರೆ ಪಡಿಸಬೇಡಿ, ಡಿಸ್ಟರ್ಬ್ ಮಾಡಬೇಡಿ ಎಂಬುದಾಗಿ ಹೇಳಿ ತಾನು ಮಾಡಬೇಕಾದ ಸಾಧಿಸಬೇಕಾದ ಕೆಲಸದಲ್ಲಿ ಹೋಗುವಾಗ ಅವನ ಒಂದು ಮನೆಯ ಒಂದು ಡೋರಿಗೆ ಒಂದು ಬೋರ್ಡನ್ನು ಹಾಕಬೇಕು, ಡೋಂಟ್ ಡಿಸ್ಟರ್ಬ್ ಮೀ ಎಂಬುದಾಗಿ. ಅಂದರೆ ನನಗೆ ಯಾರು ಈ ಸಮಯದಿಂದ ಈ ಸಮಯವರೆಗೆ ಯಾರು ನನ್ನನ್ನು ತೊಂದರೆ ಪಡಿಸಬೇಡಿ ಎಂಬುದಾಗಿ. ಹೀಗೆ ಮಾಡೋದ್ರಿಂದ ನಮ್ಮ ಏಕಾಗ್ರತೆಯನ್ನು ನಾವು ಮಾಡಬೇಕಾದ ಕೆಲಸದಲ್ಲಿ ನಾವು ಉತ್ತಮವಾದ ಫಲಿತಾಂಶವನ್ನ ನಮಗೆ ಸಿಗುತ್ತದೆ. ಯಾಕಂದರೆ ಇಂದಿನ ಯುಗದಲ್ಲಿ ಮನುಷ್ಯನಿಗಿಂತ ಯಂತ್ರಗಳು ಬಹುಕೌಶಲ್ಯದಿಂದ ಕೆಲಸ ಮಾಡುತ್ತಿವೆ. ಇದರಿಂದ ನಾವು ಏನು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಜೀವಿತದಲ್ಲೂ ಸಹ ನಾವು ಈ ಒಂದು ಯುಗಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಿರಬೇಕು. ಇಂದಿನ ವೇಗವಾಗಿ ಸಾಗ್ತಕ್ಕಂಥ ಈ ಜಗತ್ತಿನಲ್ಲಿ ನಾವು ನಮ್ಮ ಮನಸ್ಸನ್ನು ಸಹ ಬಹು ಜಾಗರೂಕತೆಯಿಂದ ಒಂದು ಕಡೆ ಏಕಾಗ್ರತೆಯಿಂದ ನಾವು ಕೆಲಸ ಮಾಡುವುದಾದರೆ ಆ ಒಂದು ಕೆಲಸದಲ್ಲಿ ನಾವು ಸಾಧಿಸಬಹುದು. ಸಾಧನೆ ಇಲ್ಲದ ಜೀವಿತ ಯಾವುದೇ ಒಂದು ಬೆಲೆ ಇಲ್ಲದ ಜೀವಿತವಾಗಿರುತ್ತದೆ. ಯಾಕಂದ್ರೆ ನಾವು ಸಾಧಿಸ್ತಕ್ಕಂಥದ್ದು ಸಾಧನೆ ಮಾಡುವವರಾಗಿದ್ದೇವೆ. ಇಲ್ಲಿ ನೋಡುವಾಗ ಮನುಷ್ಯನ ಜೀವಿತ ಕಂಫರ್ಟ್ ಝೋನ್ ಅಲ್ಲಿ ಇದ್ದುಕೊಂಡು ಆರಾಮಾಗಿರ್ಬೇಕೆಂದು ಬಯಸುತ್ತಿದ್ದಾನೆ. ಹೀಗೆ ಒಂದೇ ಒಂದು ಕೆಲಸದಲ್ಲಿ ಫೋಕಸ್ ಮಾಡದೆ ಮಲ್ಟಿ ಟಾಸ್ಕ್ನಿಂದ ಸಾಧಿಸಬೇಕಂತಕ್ಕಂಥ ಮನುಷ್ಯರು ಅವರು ಏನು ಸಾಧನೆ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಟೈಮ್ ಈಸ್ ಮನಿ, ಸಮಯವೇ ನಮಗೆ ಬಹುಮುಖ್ಯವಾಗಿದೆ. ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಾವು ಬೇಡವಾದ ವಸ್ತುಗಳಿಗೆ, ಅನ್ವಾಂಟೆಡ್ ವಿಷಯಕ್ಕೆ ನಾವು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಸಮಯ ಬಹಳ ಅಮೂಲ್ಯವಾದದ್ದು. ಸಮಯವನ್ನು ಸುಮ್ಮನೆ ಹಾಳು ಮಾಡಿಕೊಳ್ಳಬೇಡಿರಿ ಎಂಬುದಾಗಿ. ಟೈಮ್ ವ್ಯಾಲ್ಯೂವನ್ನು ನಾವು ತಿಳಿದುಕೊಳ್ಳಬೇಕು. ನಮಗೆ ಮಾಡಬೇಕಾದ ಕೆಲಸಕ್ಕೆ ನಮ್ಮ ಸಮಯವನ್ನು ಕೊಡಬೇಕು. ನಾವು ಮಾಡಬೇಕಾದ ಕೆಲಸದಲ್ಲಿ ನಮಗೆ ಆಸಕ್ತಿ ಇರಬೇಕು. ಹೊಸದನ್ನ ಕಲಿಬೇಕೆಂತಕ್ಕಂಥ ಹಸಿವು ನಮಗಿರಬೇಕು. ಡಿಸ್ಟ್ರಕ್ಷನ್ ಕೂಡಿರ್ತಕ್ಕಂಥ ಈ ಒಂದು ಯುಗದಲ್ಲಿ ನಾವು ಗೊಂದಲದಲ್ಲಿದ್ದುಕೊಂಡು ಸಾಧಿಸ್ತಕ್ಕಂಥ ವಿಚಾರ ನಮ್ಮಿಂದ ತೆಗೆದುಹಾಕಬೇಕು. ಏಕಾಗ್ರತೆಗೆ ಮಹತ್ವ ಕೊಡಬೇಕು. ಮೆಡಿಟೇಟ್ ಮಾಡಬೇಕು. ಧ್ಯಾನದಿಂದ ಇರಬೇಕು. ಧ್ಯಾನದಿಂದ ನಾವು ಏಕಾಗ್ರತೆಯನ್ನು ಸಾಧಿಸುವವರಾಗಿದ್ದೇವೆ. ಆದ ಕಾರಣ ಈ ಒಂದು ಬುಕ್ಕಿನಲ್ಲಿ ಕೊನೆವರೆಗೆ ನೀವು ವೀಕ್ಷಿಸುವುದಾದರೆ, ಯಾಕಂದರೆ ಈ ವಿಡಿಯೋವನ್ನು ನಾನು ನನ್ನ ಮನಸ್ಸಿನಿಂದ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಆದ ಕಾರಣ ನೀವು ನಿಮ್ಮ ಮನಸ್ಸಿನಿಂದ ಈ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಬೇಕು ಎಂಬುದು ನನ್ನ ಒಂದು ಸಲಹೆ ಆಗಿರುತ್ತದೆ.
ಉತ್ತಮವಾದ ಉತ್ಪಾದನೆ ನಮಗೆ ಬೇಕಾದರೆ ನಾವು ಉತ್ತಮವಾದ ಗೋಲಿನ ಮೇಲೆ ನಾವು ಫೋಕಸ್ ಮಾಡಬೇಕಾಗಿದೆ. ಇಲ್ಲಿ ಶಾಲೋ ವರ್ಕಿನ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಶಾಲೋ ವರ್ಕಿನ ಹಾಗೆ ನಾವು ಮಲ್ಟಿ ಟಾಸ್ಕ್ ಅನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿಯ ಉತ್ತಮವಾದ ಫಲಿತಾಂಶ ನಮಗೆ ಬರುವುದಿಲ್ಲ. ಆದ ಕಾರಣ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನೋಡುವಾಗ ಅವರು ತಮಗಿರುವ ಅಮೂಲ್ಯ ಸಮಯವನ್ನು ತಮ್ಮ ಒಂದು ಸಾಧನೆಗೆ ಅವರು ಕೊಟ್ಟಿದ್ದಾರೆ. ಇಲ್ಲಿ ನೋಡುವಾಗ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸನ್ನು ನಾವು ನೋಡ್ತೇವೆ ಮತ್ತು ಅಬ್ದುಲ್ ಕಲಾಂಜಿ ಅವರನ್ನು ನೋಡುತ್ತೇವೆ. ಅನೇಕ ಮಹಾತ್ಮ ಗಾಂಧಿಯವರನ್ನು ನೋಡುತ್ತೇವೆ. ಅವರು ತಮ್ಮ ಜೀವಿತದ ಸಮಯವನ್ನು ಏಕಾಗ್ರತೆಗೆ ಒಳಪಡಿಸಿ ಸಮಯವನ್ನು ಹಾಳು ಮಾಡದೆ ಡಿಸ್ಟ್ರಾಕ್ಷನ್ ಯುಗದಲ್ಲಿ ಡಿಸ್ಟ್ರಾಕ್ಟ್ ಆಗದೆ ಒಳ್ಳೆತನದಿಂದ ಒಳ್ಳೆಯವರಾಗಿ ಸಾಧಿಸಿ ಮಾಡಿ ತೋರಿಸಿದ್ದಾರೆ. ಇಲ್ಲಿ ನೋಡ್ತೇವೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಯವನ್ನು ಹಾಳು ಮಾಡ್ತಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಫೇಸ್ಬುಕ್ನಲ್ಲಿ ನಮಗೆ ಒಂದು 3,000 ಜನರು ನಮ್ಮ ಸ್ನೇಹಿತರಿದ್ದಾರೆ ಅಂದುಕೊಳ್ಳಿ. ಆದರೆ ನಮ್ಮ ಕಷ್ಟ ಕಾಲ ಬಂದಾಗ 3,000 ಜನರು ನಮಗೆ ಸಹಾಯಕ್ಕೆ ಬರುವುದಿಲ್ಲ. ನಮಗೆ ಸಹಾಯಕ್ಕೆ ಬರುವವರು ನಮ್ಮ ಕುಟುಂಬ, ನಮ್ಮ ಅಲ್ಪ ಸ್ವಲ್ಪ ಸ್ನೇಹಿತರು ಮಾತ್ರ. ಆದ ಕಾರಣ ನಿಮ್ಮ ಒಂದು ಸಮಯವನ್ನು ಹಾಳು ಮಾಡಿಕೊಳ್ಳದೆ ಅನುಭವಿಗಳ ಜೊತೆ ನಿಮ್ಮ ಸಮಯವನ್ನು ಸಹವಾಸವನ್ನು ಮಾಡ್ರಿ. ನಿಮಗೆ ನೀವೇ ಪ್ರೇರಣೆ ಆಗಿರಿ. ನೀವು ಬೇರೊಬ್ಬರ ಪ್ರೇರಣೆಗಾಗಿ ಕಾಯಬೇಡಿರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತೊಮ್ಮೆ ಈ ವಿಡಿಯೋನ ಲೈಕ್ ಮಾಡಿ ಅನ್ನುತ್ತಾ ತಮ್ಮೆಲ್ಲರಿಗೂ ಇಲ್ಲಿವರೆಗೆ ತಾಳ್ಮೆಯಿಂದ ಸಹನೆಯಿಂದ ವೀಕ್ಷಿಸಿದ್ದೀರಿ ಈ ವಿಡಿಯೋವನ್ನು. ಅದಕ್ಕಾಗಿ